Namaste to all. Welcome back. My name is Dr. Shashikant. I'll just add a little additional information on what Dr. Anand has already spoken. And subsequently we'll be experiencing something unique, that is the technique, where whenever you feel stressed, those techniques you can use it. So usually stress involves your nervous system. For that we need to know what kind of systems we are already having. So nervous system usually divides into voluntary nervous system and involuntary nervous system. Voluntary ಅಂದ್ರೆ ಯಾವುದು ನಮ್ಮ ಅಂಟಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಅದು ವಾಲಂಟರಿ ನರ್ವಸ್ ಸಿಸ್ಟಮ್. ಯಾವುದು raise your hand. So with this suggestion his nervous system responds. He heard the sound and he sends signal to the brain saying that lift the right arm. That is under his voluntary control. We do some practices of involuntary control also. Involuntary controls like heartbeat, breathing, digestion and all other activities what is happening inside is all involuntary. The same involuntary nervous system is again divided into two types. One is parasympathetic nervous system and sympathetic nervous system. Sympathetic nervous system is the one which will act to the stress. What you already discussed, what stress it is. This nervous system makes you respond to the stress. ಈಗೆಲ್ಲರೂ ಇಷ್ಟು ಆರಾಮಾಗಿ ಕುಂತಿದೆ, ಸಡನ್ ಆಗಿ ಒಂದು ಹಾವು ಗೊಬ್ಬರ came in this particular place. What will be your response? ಒಂದು ಹಾವು ಇಲ್ಲಿ ಬಂದು ಬಿದ್ದರೆ ಏನು ನಿಮ್ಗೆ ರೆಸ್ಪಾನ್ಸ್ ಏನಿರುತ್ತೆ? Excitement. Frightened, scared. Some of you might go and kill it. So you will fight, or some of you run away. So ಅದೇನು ರೆಸ್ಪಾನ್ಸ್ ಮಾಡ್ತಾರೆ ಆ ರೆಸ್ಪಾನ್ಸ್ಗೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ರೆಸ್ಪಾನ್ಸಿಬಲ್. ಅದು ಹಾವು ಹೋದ್ಮೇಲೆ ಅಥವಾ ಹೊರಟದ ಮೇಲೆ ಯುವರ್ ನರ್ವಸ್ ಸಿಸ್ಟಮ್ ಕೂಲ್ಸ್ ಡೌನ್. ಆ ಕೂಲಿಂಗ್ ಡೌನ್ ಅಥವಾ ರಿಲ್ಯಾಕ್ಸೇಷನ್ ಏನು ಮಾಡ್ತಲ್ಲ ಅದಕ್ಕೆ ಇನ್ನೊಂದು ನರ್ವಸ್ ಸಿಸ್ಟಮ್, ಅದಕ್ಕೆ ನಾವು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಹೇಳ್ಬೇಕಂದ್ರೆ all these diseases related to the stress are due to imbalance of this nervous system. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈ ನರಗಳ ಸಿಸ್ಟಮ್ ಅಲ್ಲಿ ಇಂಬ್ಯಾಲೆನ್ಸ್ ಏರುಪೇರು ಕಾಣ್ತಾ ಇದೆ. ಯಾಕೆ? ಒಂದು ನರಗಳ ಸಿಸ್ಟಮ್ ಜಾಸ್ತಿ ವರ್ಕ್ ಮಾಡ್ತಾ ಇದೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇಸ್ ಆಕ್ಟಿಂಗ್ ಟು ಮಚ್, ಓವರ್ ವರ್ಕಿಂಗ್ ಆರ್ ಮಲ್ಟಿ ಟಾಸ್ಕಿಂಗ್. ಸೊ ದರ್ ಇಸ್ ಅ ಮೋರ್ ಆಫ್ ಅ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್. ಅದೇನಂತ ನೋಡೋಣ. ಇದು ಎರಡು ತರ ಕನೆಕ್ಷನ್ಸ್ ಬರುತ್ತೆ. ಒಂದು ನರಗಳದು ಮತ್ತೆ ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಪಾತ್ವೆ, ಇನ್ನೊಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನಾನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಅಂತ ಹೇಳ್ಬೇಕಂದ್ರೆ ಇದು ಎಕ್ಸ್ಪ್ಲೈನ್ ಮಾಡಿದೆ. ಆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ನೀವು ಯಾವುದೇ ಸ್ಟ್ರೆಸಸ್ ಇರಲಿ, ವಾಟ್ ಎವರ್ ಸ್ಟ್ರೆಸಸ್ ಯು ಹ್ಯಾವ್, ವರ್ಕ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಎನಿ ಅದರ್ ಸ್ಟ್ರೆಸಸ್, ಇಟ್ ವಿಲ್ ಟ್ರಿಗರ್ some chemical reaction by stimulating small glands just above the kidney called as adrenals. Adrenals ಅಂತ ಹೇಳಿ glands ಬರುತ್ತೆ, 10 by 6 by 3 centimeter size. So that is the one which will make you produce this stress hormone. Stress hormone ಆದ ತಕ್ಷಣ ಏನೇನಾಗುತ್ತೆ ನಾವು ಆಲ್ರೆಡಿ ನೋಡಿದ್ವಿ. ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ, ಮಸಲ್ ಟೆನ್ಷನ್ ವಿಲ್ ಇನ್ಕ್ರೀಸ್, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. So these are all responses due to that particular pathway. ಇನ್ನೊಂದು ಪಾತ್ವೆ ಏನಂದ್ರೆ ಅದೇ ಅಡ್ರಿನಲ್ ಗ್ಲ್ಯಾಂಡ್ಸ್ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಬಿಡುತ್ತೆ. ಆ ಕಾರ್ಟಿಸಾಲ್ ಹಾರ್ಮೋನ್ ನಿಮ್ಮ ಇಮ್ಯುನಿಟಿನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದರ ಪ್ರಕಾರ ಏನು ಅನ್ಕೋಬೇಕಂದ್ರೆ ದೋಸ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಮೋರ್ ಸ್ಟ್ರೆಸಸ್ ಇನ್ ದರ್ ಲೈಫ್ ದೇ ಟೆಂಡ್ ಟು ಹ್ಯಾವ್ ಇನ್ಫೆಕ್ಷನ್ಸ್, ಮೋರ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ಬೋದು. ಎಲ್ಲ ಈ ಗ್ರೂಪಲ್ಲಿ ಯಾರು ಜಾಸ್ತಿ ಸ್ಟ್ರೆಸ್ ಇರ್ತಾರಲ್ಲ ಅವರಿಗೆ ಕಾಮನ್ ಆಗಿ ಕಾಮನ್ ಕೋಲ್ಡ್ಸು, ಫೀವರ್ಸು ಆನ್ ಅಂಡ್ ಆಫ್ ಬರುತ್ತೆ. ದಟ್ಸ್ ದ ಸಿಂಪ್ಲೆಸ್ಟ್ ಸೈನ್ ದಟ್ ಯುವರ್ ಇಮ್ಯುನಿಟಿ ಈಸ್ ಕಾಂಪ್ರಮೈಸ್ಡ್ ಡ್ಯೂ ಟು ದ ಸ್ಟ್ರೆಸ್. So these two pathways are usually involved. Rather than too technical, I'll go with little fun way. Autonomic nervous system ಅಂದ್ರೆ ಯಾವುದು ಇನ್ವಾಲಂಟರಿ ಇದೆ, ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, that is called autonomic nervous system. Now ವರ್ಲ್ಡ್ ವ್ಯೂ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯಾವಾಗಲೇ ಯಾರು ಕೇಳ್ತಿದ್ರು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಜನ ಜಗತ್ತಲ್ಲಿ ಸ್ಟ್ರೆಸ್ ಇಂದ ಪೀಡಿತರಾಗಿದ್ದಾರೆ. ಹೌ ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್ ಆರ್ ಟ್ರಬಲ್ಡ್ ಡ್ಯೂ ಟು ದಿ ಸ್ಟ್ರೆಸ್. NIH ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ USA ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಂದ್ರೆ 70% ಆಫ್ ಪೀಪಲ್ ಹೂ ಆರ್
having any issues, any health issues, 70% of the patients who are going to visit primary physicians, first time doctor ಹತ್ರ ಹೋಗ್ತಾರೆ ಏನೇ ಹೆಲ್ತ್ ತೊಂದರೆಗಳಿಂದ, 70% ಜನಗಳಿಗೆ ಸ್ಟ್ರೆಸ್ ರಿಲೇಟೆಡ್ ಸಿಂಪ್ಟಮ್ಸ್. Staggering high statistical rates saying that 70% of your usual issues, common issues, headache, back pain, acidity related symptoms, sleeplessness, these are very few common symptoms related to the stress. 70% is ತುಂಬಾ ಜಾಸ್ತಿ ಇದೆ. 70% itself says that okay, if we are able to prevent this stress, we can prevent 70% of issues related with health even before going to the doctor. Ultimate aim of the program is just this, that we want you to take up health in your hand, try to prevent diseases as much as possible. So ultimately, ಈಗ ಒಂದು nervous system ಜಾಸ್ತಿ ವರ್ಕ್ ಆಗ್ತದೆ, that is a impairment. ತುಂಬಾ ಈಗ ಒಂದು ಸಿಂಪಲ್ ಡೀಟೇಲ್ಸ್ ಇದೆ ಅಲ್ಲಿ. ಸಿಂಪಥೆಟಿಕ್ ಆಕ್ಟಿವಿಟಿ ಆದ್ರೆ ಏನಾಗುತ್ತೆ, ಕಣ್ಣುಗಳು ಡೈಲೆಕ್ಟ್ ಆಗುತ್ತೆ, ಯಾಕಂದ್ರೆ ಅಲರ್ಟ್ನೆಸ್ ಜಾಸ್ತಿ ಬೇಕು. ಯಾವ್ದು ಅಲರ್ಟ್ನೆಸ್ ತುಂಬಾ ಜಾಸ್ತಿ, ಸ್ಟ್ರೆಸ್ ರೆಸ್ಪಾನ್ಸ್ ತುಂಬಾ ಜಾಸ್ತಿ ಇರುತ್ತೆ, ಅವ್ರಿಗೆ ನಿದ್ದೆ ಬರಲ್ಲ. ತುಂಬಾ ಅಲರ್ಟ್ನೆಸ್, ಹೈಪರ್ ಸೆನ್ಸಿಟಿವ್, ಇಷ್ಟು ಒಂದು ವಿಷಯ ಹೇಳಿದ್ರೆ ದೇ ವಿಲ್ ಬಿ ವೆರಿ ವೆರಿ ಸೆನ್ಸಿಟಿವ್. ಸೊ ಸೆನ್ಸಿಟಿವಿಟಿ ಆಫ್ ದ ಪೀಪಲ್ ಇಸ್ ಇನ್ಕ್ರೀಸಿಂಗ್, ಬಟ್ ದ response to that sensitivity or managing that sensitivity or coping with that sensitivity is reducing. Salivation, why odagutte, let's say common like like that. There are other things, heart rate ಜಾಸ್ತಿ ಇರುತ್ತೆ, heart beat ಜಾಸ್ತಿ ಇರುತ್ತೆ, blood glucose ಜಾಸ್ತಿ ಇರುತ್ತೆ, adrenal hormones ಜಾಸ್ತಿ ಇರುತ್ತೆ, digestion ಕಡಿಮೆ ಆಗುತ್ತೆ. ಯಾಕಂದ್ರೆ fight or flight ಮಾಡಬೇಕಾದ್ರೆ your muscles need more strength, so there will be more pooling of blood towards the muscles and less towards the digestive system. So stress related issues also starts with constipation, acidity and all this. So relaxed bladder, you feel like going for toilet and you feel anxious, you know? So opposite of that is a relaxation response. So what we are already discussing until now is what is stress and how it affects. So that is in a common point what we call stress response. So what ultimately we want you to achieve is relaxation response. ಎರಡು ನರ್ವಸ್ ಸಿಸ್ಟಮ್ ಅಲ್ಲಿ ಒಂದು ನರ್ವಸ್ ಸಿಸ್ಟಮ್ ಜಾಸ್ತಿ ವರ್ಕ್ ಆಗ್ತದೆ, ಇನ್ನೊಂದು ನರ್ವಸ್ ಸಿಸ್ಟಮ್ಗೆ ನಾವು ಜಾಸ್ತಿ ವರ್ಕ್ ಮಾಡಬೇಕು, ಅಂದರೆ ಕೋಪಿಂಗ್ ಸ್ಕಿಲ್ಸ್ನ ಬೆಳೆಸಬೇಕು. ಒಂದು ಎಕ್ಸಾಂಪಲ್ ಕೇಳ್ತೀನಿ, ವಿಲ್ ಡು ಒನ್ ಸ್ಮಾಲ್ ವರ್ಕಪ್. ಐ ಆಸ್ಕ್ ಯು ಟು ಟೇಕ್ ಅ ಡೀಪ್ ಬ್ರೆತ್ ಇನ್ and hold your breath. Take a deep breath in. Hold. I request you to hold your breath as long as possible, as much as possible. Let me talk, let me observe you holding breath. Just start it and hold on. Still holding? So, until one point, your voluntary nervous system is doing this activity of holding the breath. But beyond that, your nervous system takes over. So, breath is the only tool to work on the stress initially. Can you control your heart rate? No. Can you control after I swallow some food? It goes out. I feel food, I don't like the food, I want it to come back. It will not come back. So once it is done, involuntary process, it cannot reverse unless it is pathological. Vomit ಆದರೆ ಮಾತ್ರ ಬರುತ್ತೆ. That your will, it will not come out. But breathing is the only thing, we call it as a door to the autonomic nervous system. By regulating the breathing, you can work on these stress issues. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಎಲ್ಲ ನಾವು ಮಾತಾಡಿದಷ್ಟರಲ್ಲಿ ಒಂದೇ ಪಿಕ್ಚರ್ ಅಲ್ಲಿ ಕೋಪಿಂಗ್ ಆಗಿದೆ. ಸೊ ಓನ್ಲಿ ಒನ್ ಪಿಕ್ಚರ್ ಯು ಕ್ಯಾನ್ ಸಿ ಸ್ಟ್ರೆಸ್. ಆ ವ್ಯಕ್ತಿ ಪಿಕ್ಚರ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ. ಏನೇನಾಗುತ್ತೆ ನೋಡಿ, ಫೈಟ್ ಮತ್ತೆ ಫ್ಲೈಟ್ ರೆಸ್ಪಾನ್ಸ್. ಫೈಟ್ ಮಾಡ್ತಾನೆ ಅಥವಾ ಓಡೋಗ್ತಾನೆ, ಎರಡು ರೆಸ್ಪಾನ್ಸ್ ಆಗ್ಬೋದು.
ಆ ರೆಸ್ಪಾನ್ಸ್ ಆಗುವವರೆಗೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇಸ್ ವರ್ಕಿಂಗ್ ಸೆಕ್ರೆಟಿಂಗ್ ಮೋರ್ ಸ್ಟ್ರೆಸ್ ಹಾರ್ಮೋನ್ಸ್. ಆ ರೆಸ್ಪಾನ್ಸ್ ಹೋದ್ಮೇಲೆ ಇಫ್ ಇಟ್ ಇಸ್ ಶಾರ್ಟ್ ಟರ್ಮ್ ನಾರ್ಮಲ್ ಆಗಿ ಬರ್ತೀವಿ, ಬಾಡಿ ವಿಲ್ ರಿಕವರ್. ಬೇರೆ ಒಂದು ನರ್ವಸ್ ಸಿಸ್ಟಮ್ ಇರುತ್ತಲ್ಲ ರಿಲ್ಯಾಕ್ಸೇಷನ್ ಮಾಡೋಕ್ಕೆ, ಅದು ವರ್ಕ್ ಮಾಡುತ್ತೆ, ಮತ್ತೆ ನೀವು ನಾರ್ಮಲ್ ಬರ್ತೀರಿ. ಅದು ನಾರ್ಮಲ್ ಡೇ ಟು ಡೇ ಸ್ಟ್ರೆಸ್. ಒಂದು ದಿವಸದಲ್ಲಿ 2 ದಿವಸದಲ್ಲಿ 3 ದಿವಸದಲ್ಲಿ ಕಡಿಮೆ ಆಗುತ್ತೆ. ಸೊ ವಿ ಕಾಲ್ ನಾರ್ಮಲ್ ಒನ್ ಡೇ ಟು ಡೇ ಸ್ಟ್ರೆಸ್ಸಸ್. ಸ್ಟ್ರೆಸ್ ಅಂದರೆ ಯೂಶಲಿ ಯಾವ್ದು ಅಂತ ಅನ್ಕೋಬೇಕು, ಡೇ ಟು ಡೇ ಸ್ಟ್ರೆಸ್ಸಸ್ ಇರುತ್ತೆ. ಇಫ್ ನಾಟ್ ಮೂರನೇದಲ್ಲಿ ನೋಡ್ರಿ ಫೈಟ್ ಫ್ಲೈಟ್ ಮತ್ತು ಮೂರನೇದಿದೆ ಕೋಪಿಂಗ್. ನಿಮ್ಗೆ ಯಾವ್ದಾದ್ರು ಸ್ಕಿಲ್ಸ್ ಗೊತ್ತಿದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ನಾವೆಲ್ಲ ಎಲ್ಲ ಬಿಟ್ಟು ಫಾರೆಸ್ಟ್ ಹೋಗೋಕ್ಕಾಗಲ್ಲ, ವರ್ಕ್ ಮಾಡ್ತಾ ಇರಬೇಕು, ವರ್ಕ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಇಫ್ ಯು ಹ್ಯಾವ್ ಸಮ್ ಟೆಕ್ನಿಕ್ಸ್ ಟು ಕೋಪ್ ಅಪ್ that you will be learning now, if you have those techniques to relax more, so you can ease this very well by washing out all the stress hormones easily. That is the coping part. If not, then stress hage aagtane cumulative stress we call this. Normal stress, cumulative stress. Cumulative stress ಅಂದ್ರೆ ಒಂದು ಸ್ಟ್ರೆಸ್ ಆದ್ಮೇಲೆ ಇನ್ನೊಂದು ಸ್ಟ್ರೆಸ್, ಒಂದು ಸ್ಟ್ರೆಸ್ ಆದ್ಮೇಲೆ ಇನ್ನೊಂದು ಸ್ಟ್ರೆಸ್, ಹಂಗೆ ಆಗ್ತಾನೆ ಇದೆ. ಎಷ್ಟೋ ತಿಂಗಳವರೆಗೆ, ಮಂತ್ಸ್ ವರೆಗೆ, ವರ್ಷಗಳವರೆಗೆ ಆಗ್ತಾನೆ ಇದೆ. ಸೊ ಕ್ಯುಮುಲೇಟಿವ್ ಅದಾದ್ಮೇಲೆ ನಂಗೆ ರೆಸ್ಪಾಂಡ್ ಮಾಡಕ್ ಬರ್ತಾ ಇಲ್ಲ. ಸೊ ಇಟ್ ಈಸ್ ಐದರ್ ಫಿಲ್ ಇನ್ ಮೈ ಹೆಡ್ ಇನ್ ದ ಫಾರ್ಮ್ ಆಫ್ ನಂಬರ್ ಆಫ್ ಥಾಟ್ಸ್, ಆರ್ ಇಟ್ ಈಸ್ ಅಫೆಕ್ಟಿಂಗ್ ಮೈ ಬಾಡಿ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ. ಅದಕ್ಕೆ ನಾವು ಎಕ್ಸಾಕ್ಷನ್ ಫೇಸ್ ಅಂತೀವಿ. ಎಲ್ಲ ವರ್ಕ್ ನಮ್ಮ ಬಾಡಿಲಿ ಒಂಥರ ರಿಸೋರ್ಸ್ ಇದೆ. ಸ್ಟ್ರೆಸ್ ಬಂದ್ಮೇಲೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇದೆ, ಮೆಂಟಲಿ ಅಥವಾ ಫಿಸಿಕಲಿ ರೆಸ್ಪಾಂಡ್ ಮಾಡಿ ಒಂದು ಲೆವೆಲ್ ವರೆಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಬಿಯಾಂಡ್ ದಟ್ ಪಾಯಿಂಟ್ ಇಟ್ ವಿಲ್ ಗೆಟ್ ಎಕ್ಸಾಸ್ಟೆಡ್. ಎಕ್ಸಾಸ್ಟ್ ಅಂದ್ರೆ ಏನು, ನಮ್ಮ ಸ್ಟ್ರೆಸ್ ಪ್ರೆಷರ್ ಜಾಸ್ತಿ ಇದೆ, ಬಟ್ ಬಾಡಿ ರಿಸೋರ್ಸ್ ಕಡಿಮೆ ಆಗಿದೆ. ಪ್ರೆಷರ್ ಜಾಸ್ತಿ ಇದೆ, ರಿಸೋರ್ಸ್ ಕಡಿಮೆ ಆಗಿದೆ. ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡ್. ಪ್ರೆಷರ್ ಜಾಸ್ತಿ ಇದೆ, ರಿಸೋರ್ಸ್ ಕಡಿಮೆ ಆಗಿದೆ. ರಿಸೋರ್ಸಸ್ ಕಡಿಮೆ ಆದ ತಕ್ಷಣ ವಿಲ್ ಗೆಟ್ ಎಕ್ಸಾಸ್ಟೆಡ್. ಎಕ್ಸಾಷನ್ in the sense the resources of your body are not enough to face this stress. Once there is exhaustion, then the disease starts. There is a work of doctors. After that, a disease ಬಂದ ಮೇಲೆ ಡಾಕ್ಟರ್ಗಳ ಕೆಲಸ. ನಾವು ಈ ಕ್ಲಾಸ್ಗಳ ವರ್ಕ್ಶಾಪ್ ಉದ್ದೇಶ ಅಂದರೆ ಡಿಸೀಸ್ ಬರಕ್ಕೆ ಬಿಡಬಾರ್ದು. Even before disease comes, we want to work on this in the form of preventive medicine. ಇದು ಈಸಿ ಇದೆಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಈಸಿ ಇದೆಲ್ಲ. So we want those stress or coping skills to be developed. That's it. And beyond this, disease prevention should happen. ಇವೊಂದು ಪ್ರಾಕ್ಟೀಸ್ ಮಾಡೋಣ. ಇದೊಂದು ಕೋಪಿಂಗ್ ಸ್ಕಿಲ್ಸ್. ಅದಕ್ಕಿಂತ ಮುಂಚೆ ನಾನು ಇನ್ನೂ ಒಂದೇ ಹೇಳಬೇಕು. ಯೋಗದಲ್ಲಿ we define 5 different bodies. Yoga defines 5 different bodies, 5 different existences. One is the physical body. ಅಂದ್ರೆ ಸ್ಥೂಲ ಶರೀರ ಏನಿದೆ, ಫಿಸಿಕಲ್ ಬಾಡಿ. ಅನ್ನಮಯ ಕೋಶ ಅಂತ ಹೇಳ್ತೀವಿ. ಅನ್ನದಿಂದ ಮಾಡಲ್ಪಟ್ಟಂತ ಬಾಡಿ, ನಮಗೆ ಕಾಣುತ್ತಲ್ಲ ಬಾಡಿ. So it's a physical body first. Second, vital body, pranamaya kosha. Heart is beating, breathing is happening, food is getting digested, kidneys are filtering things. Every cells have a metabolic activity. Some amount of prana is there in all the areas. So that is a prana body. Third one is manas, manomaya kosha. Emotions. All of us have different set of emotions. Somebody have more emotions, more response. Indians have much more response, emotional response compared to West. Manas, manomaya kosha. Annamaya, pranamaya, manomaya. Physical body, vital body, emotional body. Fourth one is intellectual body. I want your intellectual body to understand this concept and then work on. Identify ಅಂತ ಅವಾಗಲೇ ಹೇಳ್ತಾರೆ ಸರ್. ಐಡೆಂಟಿಫೈ ಮಾಡೋಕ್ಕೆ ಐ ಆಮ್ ಟ್ರೈ ಟು ಗೆಸ್ ದಿಸ್. ಸೊ ಇಂಟೆಲೆಕ್ಚುಯಲ್, ನನ್ನ ಬುದ್ಧಿಶಕ್ತಿ, ವಿಜ್ಞಾನದಿಂದ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಐ ಅಂಡರ್ಸ್ಟ್ಯಾಂಡ್ ವಿಜ್ಞಾನಮಯ ಕೋಶ. ಲಾಸ್ಟ್ ಒನ್ ಇಸ್ ಬ್ಲಿಸ್ ಬಾಡಿ. Everyone in this life wants to be happy and avoid misery. Sukha prapti, dukha nivritti. Elladu yaru, anybody belongs to any religion, any caste, any creed, any race, wants to be happy in this world and avoid misery. Correct? So these 5 elements usually holds good in the yogic context, at the same time modern medical context. What we are focusing is physical body is the only thing which all of us doctors are seeing. Ena tondre idya, ಇಲ್ಲಿ ಎಷ್ಟೇ ನೋಡ್ತೀರಾ, ಬ್ಲಡ್ ಟೆಸ್ಟ್ ಮಾಡ್ತೀರಾ, we are talking about the body. What questionnaires we are given is just to check the mind. Third, mind lena tondre ide. If you answer honestly, you can get to know those contents. If somebody is more anxious, somebody is more depressed. So try to work on this. So physical body is one which we usually focus, all of us will focus. Next is psychology and psychiatry, which focus on the mind and emotions. So recent 400 to 500 years alli, the mind is also important in causing disease. ಏನಾದರೂ ತುಂಬ ಸ್ಟ್ರೆಸ್ಫುಲ್ ಆದರೆ full day I will be exhausted totally. I don't feel like eating it. My eyes will be burning. I will be having a day. So mind is also important. So with this understanding of this context, what exercise I'll be teaching you now is mainly for the mind to
let out your emotions, to bring a catharsis, and for the vital body, prana, to increase your vital capacity, to cope up with the stress. Madana, we'll do a technique. It is a very complex technique. I combined yoga aspects, psychology aspects, focusing aspects, and auto-suggestion aspects in this. So we use this and use some mudras to do this particular practice. Hold your hands like this. Left hand to right. Thumbs up. Other 4 fingers you are holding like this. Hold this tight. Release your lower 4 fingers. Cover your knuckle area like this. Thumb touching the middle finger. Or if not, you can hold like this also, no problem. Then tilt, you can touch it to the chest. Shankha Mudra. I want to use some of the mudras because I want to use some hand gesture to make your mind focused onto that. Okay. Psychologically, it is a one-pointed focus. I want your mind to focus on that particular tingling sensation what you are having around the finger. ಆ ಏರಿಯಾದಲ್ಲಿ ಫೋಕಸ್ ಮಾಡಬೇಕು. ಬೆರಳು ಏನು ರಕ್ತ ಸಂಚಲನ ಗೊತ್ತಾಗ್ತದೆ ನಮಗೆ, ಅಲ್ಲಿ ಫೋಕಸ್ ಮಾಡಬೇಕು. ಫೋಕಸ್. ಸೊ ಐ ಸೆಟ್ ಬ್ರೀದಿಂಗ್ ಇಸ್ ಅ ಡೋರ್ ಟು ದ autonomic nervous system, or breathing is a door to the involuntary nervous system. ನಮಗೆ ಯಾವುದೇ ಸದ್ಯಕ್ಕೆ ಯಾವುದೇ ಡಿಸೀಸ್ ಇರ್ಬೋದು ಇಲ್ಲದೆ ಇರ್ಬೋದು. ಸೊ ವಿ ಆರ್ ಇನ್ ದಿಸ್ ಪ್ರೊಸೆಸ್ ಬಿಫೋರ್. ಆ ಸ್ಟ್ರೆಸ್ ಹಾರ್ಮೋನ್ಸ್ ನಾವು ವಾಶ್ ಔಟ್ ಮಾಡೋಕ್ಕೋಸ್ಕರ ಐ ವಾಂಟ್ ಟು ಯೂಸ್ ದಿಸ್ ಟೆಕ್ನಿಕ್, ರೆಗ್ಯುಲರ್ ಬ್ರೀದಿಂಗ್. ಇನ್ನೊಂದು ಎಕ್ಸಾಂಪಲು, ನಾವು ತುಂಬ ಬೇಜಾರಾಗಿರ್ಬೇಕಾದ್ರೆ, ತುಂಬ ದುಃಖ ಆಗಿರ್ಬೇಕಾದ್ರೆ, ತುಂಬ ಸಿಟ್ಟು ಬರಬೇಕಾದ್ರೆ ಉಸಿರಾಟ ಯಾವ ಥರ ಇರುತ್ತೆ? ಏರ್ ಬೇರೆ ಇರುತ್ತೆ, ಫಾಸ್ಟ್ ಇರುತ್ತೆ, ಶಾರ್ಟ್ ಇರುತ್ತೆ, ಗಿರಾಟಿಕ್ ಆಗಿರುತ್ತೆ. ತುಂಬ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿರ್ಬೇಕಂದ್ರೆ ಉಸಿರಾಟ ನಾರ್ಮಲ್ ಆಗಿರುತ್ತೆ. So there is a definite link between breathing and the emotions. So my hypothesis is I use breathing in a regulated pattern. 4 seconds ಉಸಿರು ತಗೋಬೇಕು, 4 seconds ಉಸಿರು ಇಟ್ಕೋಬೇಕು, 4 seconds ಬಿಡಬೇಕು. 4 seconds breathing in, 4 seconds hold the breath, 4 seconds exhalation. When you are doing this technique, mind is held on to the awareness of the 4 seconds, 4 seconds, 4 seconds. So it will not think of the future, it will not think of the past. So mind is in a present moment ಅಂದ್ರೆ happiness. Happiness ಅಂದ್ರೆ you are there now. Hold like this, keep your eyes closed, 4 seconds breathing in, 4 seconds hold the breath, 4 seconds exhalation. 4 seconds उसे तोड़ो, 4 seconds हिड़को, 4 seconds बिड़ो, 4 seconds सांस लेना है, 4 seconds सांस को रोकना है, 4 seconds सांस को छोड़ना है. Keep doing this. If you are doing this technique right, you are not going to get any thoughts. If you are doing this technique wrong, you will be able to think anything outside. So try this. ಉಸಿರು ತಗೋಬೇಕು, ಉಸಿರು ಹಿಡ್ಕೋಬೇಕು, ಉಸಿರು ಬಿಡಬೇಕು ಮಾಡ್ತಾರೆ. Keep your eyes focused, inner eye focused onto the tingling sensation what you are getting at the level of your hands. So this is a take home relaxation breathing technique what you are going to do. Breathe in 4 seconds, hold the breath 4 seconds, breathe out 4 seconds. Keep going. If you are subtle enough, notice your heartbeat. With your breathing, heartbeat also responds by a little increase in your heartbeat. What do you feel? ಉಸಿರಾಟ ನೀವು ಮಾಡಬೇಕಂದ್ರೆ ಈ ಪದ್ಧತಿ 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಹಿಡ್ಕೊಳ್ಳೋದು, 4 ಸೆಕೆಂಡ್ ಬಿಡೋದು. ನಿಮ್ಮ ಹೃದಯದ ಬಡಿತ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಟಿಸ್ ಮಾಡಿದ್ರೆ slowly and gently stop the practice. Very slowly release your hands. Do you feel little tingling sensation of heat between your hands? ಕೈ ಮಧ್ಯದಲ್ಲಿ ಸ್ವಲ್ಪ ಶಾಖ ಅನಿಸುತ್ತಾ? ನೋವು ಕಾಣಿಸುತ್ತೆ is a focusing technique. I want to elicit some body's response and create focus. ಆ focus ಗೋಸ್ಕರ ನಾನು ಇದು ಮಾಡ್ತೀನಿ. So when you are having pain, indirectly you are utilizing the stress hormones. So stress levels will be brought down. So take home is like a medicine. 4-4-4 breathing technique with Shankha Mudra or any other mudra. Somebody is having a headache, I use something else. Back pain is somebody is having back pain, I use Medadanda Mudra. Thumbs up. Right? You are stretching it more and you are creating little pain area here. So pain going from the back to the brain, you are trying to prevent by creating pain going from the hands to the brain, and for temporarily, maybe 2 to 6 hours, brain will forget about back or knee or other. Shankha Mudra,
4-4-4 breathing technique. 4-4-4 ಗೆ 1 ಅಂತ ಅನ್ನೋದು. Only hold. If not, you can just hold like this also. This is also an anger control technique. I have ತುಂಬಾ ಸಿಟ್ಟು ಬರ್ತಿದೆ. Just hold like this, very tight. Very tight. Okay, you are dissociating. So it's a beautiful combination. It looks like a more yogic terms, but more medical terms is number of receptors are maximum in your hands compared to any part of your body. So it's a science, neuroscience says that number of receptors are more. ನಮ್ಮ ದೇಹಕ್ಕೆ ಸಂವೇದನೆಗಳು ಕಳಿಸೋದು ಕೈಯಲ್ಲಿ ಜಾಸ್ತಿ ಬಟನ್ಸ್ಗಳಿವೆ. ಪೇನ್ ಆಗಲಿ, ಹೀಟ್ ಆಗಲಿ, ಕೋಲ್ಡ್ ಆಗಲಿ, ಪೊಸಿಷನ್ ಸೆನ್ಸ್ ಆಗಲಿ. ಕಣ್ಣು ಮುಚ್ಚಿದ್ರೆ ಬಾಡಿ ಹಿಂಗೆ ಮಾಡಿದ್ರೆ ನಮ್ಮ ಬೆರಳು ಮೇಲಿದೆ ಅಂತ ಗೊತ್ತಾಗುತ್ತೆ. ಪೊಸಿಷನ್ ಸೆನ್ಸ್ ಆಗಲಿ, ಟಚ್, ಪೇನ್, ಫೈನ್ ಟಚ್, ಇನ್ನು ಯಾರಾದ್ರು ಬಂದು ನಿಮಗೆ ಹೊಡೆಯೋ ಥರ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಜೆಂಟಲ್ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರ್ ಬಾಡಿ ಈಸ್ ಸೋ ಮಚ್ ಇವಾಲ್ವ್ಡ್ ಟು ರಿಸೀವ್ ದಿಸ್ ಟಚ್. ಯಾವುದೇ ಟಚ್ ಇದ್ರೂ So that is the heightened sensitivity level of us. 4-4-4 breathing technique plus ಶಂಖ ಮುದ್ರಾ. 4-4-4 ನ 1 ಅಂತ ಅನ್ನ. ಈ ತರ 20 times morning, 20 times evening for first 1 month. 4 ಸೆಕೆಂಡ್ ಉಸಿರು ತಗೋಬೇಕು, 4 ಸೆಕೆಂಡ್ ಹಿಡ್ಕೋಬೇಕು, 4 ಸೆಕೆಂಡ್ ಬಿಡಬೇಕು. 20 ಸಲ ಬೆಳಿಗ್ಗೆ, 20 ಸಲ ಸಾಯಂಕಾಲ, ಫಸ್ಟ್ 1 ಮಂತ್. 1 ಮಂತ್ ಆದಮೇಲೆ ನಾನು ಅಲ್ಟಿಮೇಟ್ಲಿ ಐ ವಾಂಟ್ ಟು ವರ್ಕ್ ಆನ್ ಯುವರ್ ಪ್ರಿವೆನ್ಷನ್. ಉಸಿರಾಟದ ಕೆಪಾಸಿಟಿ ಜಾಸ್ತಿ ಮಾಡೋದು. ಲಂಗ್ ವಾಲ್ಯೂಮ್ ಐ ವಾಂಟ್ ಟು ಇನ್ಕ್ರೀಸ್ ಆರ್ ಪೀಕ್ ಫ್ಲೋ ರೇಟ್ ಅಂತ ಹೇಳ್ತೀವಿ. ಉಸಿರು ತಗೊಳ್ಳೋ ರೀತಿ ಮತ್ತು ಉಸಿರು ಬಿಡುವಂಥ ರೀತಿ. ಒಂದು ಅಂದಾಜು ಅಂದರೆ ಒಂದು 280ರಿಂದ 300 ml ಉಸಿರು ತೊಗೊತೀವಿ, ಅಷ್ಟೇ ಬಿಡ್ತೀವಿ. ಯಾವುದು ತುಂಬ ಅಥ್ಲೀಟ್ಸ್ ಆಗಿದ್ರೆ ಅದು ಉಸಿರಾಟದ ಗತಿ ಜಾಸ್ತಿ ಇರುತ್ತೆ. ಲಂಗ್ ವಾಲ್ಯೂಮ್ ಅರೌಂಡ್ 1.3 ಲೀಟರ್ನ 1.7 ಲೀಟರ್ ಆಗಿರ್ಬೋದು. ಸೊ ನೆಕ್ಸ್ಟ್ ಮಂತ್ ಏನು ಮಾಡಬೇಕಂದ್ರೆ 6 ಸೆಕೆಂಡ್ ಉಸಿರು ತಗೋಬೇಕು, 4 ಸೆಕೆಂಡ್ ಹಿಡ್ಕೋಬೇಕು, 6 ಸೆಕೆಂಡ್ ಹಿಡ್ಬಿಡ್ಬೇಕು, 6 ಸೆಕೆಂಡ್ ಬ್ರೀದಿಂಗ್ ಇನ್, 4 ಸೆಕೆಂಡ್ ಹೊಡ್ತಾರೆ, 6 ಸೆಕೆಂಡ್ಸ್ ಎಕ್ಸಲೇಷನ್. ಸೇಮ್ ವೇ 6-6-4-6 20 times morning, 20 times evening for next 1 month. Is it easy to understand? Yeah. So second 2 months is over. After 3rd month starting, you are breathing in 6 seconds, holding the breath 6 seconds, breathing out 6 seconds. 6. Continue ಮಾಡಿ for about 3 months. So you already spent 5 months working. So 5 months ಅಲ್ಲಿ your response or resource of the body you are increasing. One of the best resource of the body is oxygen. ಸೆಟಲ್ ಆಗಿ ನಾವು ಯೋಗ ಟರ್ಮಲ್ಲಿ ಹೇಳ್ಬೇಕಂದ್ರೆ ಪ್ರಾಣ. ಗ್ರಾಸ್ ಫಾರ್ಮ್ ಆಫ್ ಪ್ರಾಣ ಇಸ್ ಆಕ್ಸಿಜನ್. ಆಕ್ಸಿಜನ್ ಇನ್ಕ್ರೀಸಸ್, ಲಂಗ್ ವಾಲ್ಯೂಮ್ ಇನ್ಕ್ರೀಸಸ್. ಲಂಗ್ ವಾಲ್ಯೂಮ್ ಇನ್ಕ್ರೀಸಸ್, ಯುವರ್ ಬಾಡೀಸ್ ರೆಸ್ಪಾನ್ಸ್ ಟು ಫೈಟ್ ಕೋಪಿಂಗ್ ಅಪ್ ವಿಲ್ ಇನ್ಕ್ರೀಸ್ ಮೋರ್. ನಾರ್ಮಲ್ ಆಗಿ ಒಂದು 10-20 ಸಾವಿರ ಬ್ಯಾಕ್ಟೀರಿಯಾ ಆಗಿದ್ರೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ರೆ, ಈಗ ಉಸಿರಾಟದ ಕೆಪಾಸಿಟಿ ಜಾಸ್ತಿ ಆಗಿದೆ, 50,000 ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಏನಾಗಲ್ಲ. ಅಂದರೆ ಒಂದು ಗ್ರೂಪಲ್ಲಿ ಯಾರಾದರೂ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ದರೆ, ಯಾರು ಸ್ಟ್ರೆಸ್ ಜಾಸ್ತಿ ಇರೋರಿಗೆ ಅಫೆಕ್ಟ್ ಆಗ್ಬೋದು, ಬಟ್ ನಿಮ್ಗೆ ಯೂಶಲಿ ಅಫೆಕ್ಟ್ ಆಗಲ್ಲ. ಯು ನಾಟ್ your body's immunity will increase. You will be able to do this. You will experience one relaxation technique with the background music. Ready? ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಯೂಶಲಿ ಯಾವ್ದು ಬೇಕಾದ್ರೆ ಡಿಫ್ರೆನ್ಸ್ ಇದ್ರು ಲಂಗ್ ವಾಲ್ಯೂಮ್ ಇತ್ತು ಫಸ್ಟ್. ನಾನು ಬೇಸಿಕ್ ಆಗಿ ಹೇಳ್ಕೊಡ್ತೀನಿ ಯೂಶಲಿ. ಇನ್ನೊಂದು ಸಟಲ್ ಕಾನ್ಸೆಪ್ಟ್. 5 ಎಲಿಮೆಂಟ್ಸ್ ಆರ್ ದೇರ್ ಇನ್ ದಿಸ್ ಬಾಡಿ. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಸೊ ಅಗ್ನಿ ರಿಪ್ರೆಸೆಂಟ್ಸ್ ಪೇನ್, ಸ್ಟ್ರೆಸ್. ಸಟಲ್ ಸೂಕ್ಷ್ಮ ಆಗಿರೋದು ಇದು. ಸಟಲ್ ಗ್ರಾಸ್ ಆಗಿದ್ರೆ ಈ ತಂಬಲ್ಲಿ ತುಂಬ ಜಾಸ್ತಿ ರಿಸೆಪ್ಟರ್ಸ್ ಇರುತ್ತೆ ಬಾಡಿಲಿ. ಬ್ರೈನಲ್ಲಿ ನಮಗೆ ನಾವು ಮೋಟಾರ್ ಹೋಮೋಕ್ಯುಲಸ್ ಅಂತ ಇರ್ತೀವಿ, ತುಂಬ ಜಾಸ್ತಿ ರಿಸೆಪ್ಟರ್ ಇರೋದು ಇಲ್ಲಿ ಥಮ್ಸಲ್ಲಿ. ಸೊ ನಾವು ಜಾಸ್ತಿ ಯೂಸ್ ಥಮ್ಸ್ ಯೂಸ್ ಮಾಡ್ತೀವಿ, ಬೇರೆ ಇತರ ಮುಖಗಳು ಯೂಸ್ ಮಾಡ್ತೀವಿ. ಟೈಮ್ any particular time in the stomach should be empty, maybe 20 minutes to 30 minutes. Stomach content should not be there. 20 to 30 minutes before, that's 20 to 30 minutes after doing this technique. No, not have any food. It will not be regular. Get ready.
ನಿಮ್ಮ ನೋಟ್ಬುಕ್ ಪೆನ್ ಪೆನ್ಸಿಲ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ನಾವು ಮಾತಾಡೋದು ಕಡಿಮೆ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಎಕ್ಸ್ಪೀರಿಯನ್ಸ್ ಹೊರಗಡೆ ನಾಲೆಜ್ ಕಡಿಮೆ ಮಾಡೋಕ್ಕೆ ಅಲ್ಲಿ ಯೂಸ್ ಲಿಟಲ್ ಮ್ಯೂಸಿಕ್. ಈ ಮ್ಯೂಸಿಕ್ ಹೆಂಗಿದೆ ಅಂದರೆ ಅವಾಗ ಡಾಕ್ಟರ್ ಹೇಳ್ತಾ ಇದ್ರು ಆಲ್ಫಾ ಬೀಟಾ ಡೆಲ್ಟಾ 4 ಥರ ಬ್ರೈನ್ ವೇವ್ಸ್ ಬರುತ್ತೆ. ಈ ಪರ್ಟಿಕ್ಯುಲರ್ ಮ್ಯೂಸಿಕ್